ನಮಸ್ಕಾರ ಎಲ್ರಿಗೂ. ನಾವಿವತ್ತು ಲಾಲ್ಬಾಗಿಗೆ ಬಂದಿದ್ದೀವಿ. ಇಲ್ಲಿ ವಿಶೇಷ ಏನಂದ್ರೆ ಈ ಸಲ ಫಲಪುಷ್ಪ ದರ್ಶನಕ್ಕೆ ಕಾನ್ಸೆಪ್ಟ್ ಏನ್ ತಗೊಂಡ್ ಮಾಡಿದ್ದಾರೆ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಕಾನ್ಸೆಪ್ಟ್ ತಗೊಂಡು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಒಂದೊಂದು ಆಗಿ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀವಿ. ನಮ್ ಜನ ಎಂತ ಜನ ಅಂದ್ರೆ ಅದಿನ್ನೂ ಬಿಟ್ಟೇ ಇಲ್ಲ, ಇನ್ನೂ ಪೀಚ್ ದಿನ ಆಗ್ಲಿ ಕಿತ್ಕೊಂಡ್ ತಿನ್ಬಿಟ್ಟವ್ರೆ. ಎಂತ ಜನ ಗುರು. ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ. ವೀಕ್ ಡೇಸ್ ಅಲ್ಲಿ ಬಂದ್ರೆ 80 ರುಪೀಸು, ಸಾಟರ್ಡೆ ಸಂಡೇ ಬಂದ್ರೆ 100 ರುಪೀಸು, ಮಕ್ಳು ಕರ್ಕೊಂಡ್ ಬಂದ್ರೆ 30 ರೂಪಾಯಿ. ಮ್ಯಾಪ್ ಫುಲ್ ಮ್ಯಾಪ್ ಇದು ಒಳಗಡೆ ಇದೆ. ಮ್ಯಾಪ್ ನೋಡ್ಕೊಂಡು ಹೋಗೋದಾದ್ರೆ ಹೋಗ್ಬೋದು, ನಿಮಗೆ ಗೊತ್ತಾಗಿಲ್ಲ ಅಂದ್ರೆ. ಸರ್ ಏನಿದೆ ಇಲ್ಲಿ ಒಳಗಡೆ? ಯಾವ ತರ ಇದೆ, ಯಾವ ತರ ಫ್ಲವರ್ ಡೆಕೋರೇಷನ್ ಇದೆ, ಎಷ್ಟು ದಿನ ಆಯ್ತು, ಎಷ್ಟು ದಿನ ಇರುತ್ತೆ ಇನ್ನ? ಒಂದೆರಡು ಮಾತು ಹೇಳಿ. ಇನ್ನ ಒಂದು 7 days ಇರುತ್ತೆ. 7 days. ಈಗ 5 days ಆಯ್ತು. ಓಕೆ. ಮತ್ತ ಲಾಸ್ಟ್ ಮೂಮೆಂಟ್ ಅಲ್ಲಿ ಮತ್ ಭಾರಿ ಇರುತ್ತೆ. ಏನಂತಾರ ಒಳಗೆಲ್ಲ ಹೂವುದು ಎಲ್ಲ ಪೂರ ಡೆಕೋರೇಷನ್ ಇದೆ. ಎಲ್ಲ ಕೋತಿಗಳಿಗೆ ನಮ್ ಜನ ಫುಡ್ ಹಾಕ್ತವ್ರೆ. ಎಲ್ಲ ಕೋತಿಗಳು ಫುಡ್ ಹಾಕ್ತವ್ರೆ. ಇಲ್ಲಿ ಫುಡ್ ಎಲ್ಲಿದೆ? ಅಲ್ಲಿ ಏನ್ ಫುಡ್ ಹಾಕ್ತವ್ರೆ ಇವರು? ಬಿಸ್ಕೆಟ್, ಪಾರ್ಲೆ ಬಿಸ್ಕೆಟ್. ಆಯ್ ಅಣ್ಣ, ಏನ್ ಸಮಾಚಾರ? ಬಾಯಿಲಿ ಅಂತವ್ರಿ ಆಂಟಿದಿರೋ. ಯಾರೋ ಇವರೆಲ್ಲ ಸುಮ್ಮನೆ ಬಿಸ್ಕೆಟ್ ಹಾಕ್ತಾರೆ, ಹೋಗ್ತಾರೆ. ನಮ್ಮ ಪಾಡಿಗೆ ನಮ್ಗೆ ಬಿಡಕ್ ಬಿಡಲ್ಲಪ್ಪ. ನಾವು ಕೋತಿ ಅನ್ಕೊಂಡಿದ್ವಿ, ಕೋತಿ ಅನ್ಕೊಂಡು ಏನೋ ಮಾಡ್ತಾರೆ ಜನ. ಸರಿ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಲಾಲ್ಬಾಗಲ್ಲಿ ಇದ್ದೀವಿ. ಲಾಲ್ಬಾಗಲ್ಲಿ ಏನಕ್ಕಿದ್ದೀವಿ ಅಂದರೆ ಇವತ್ತು ಜನವರಿ 26 ಪ್ರಯುಕ್ತ ಲಾಲ್ಬಾಗಲ್ಲಿ ಕರ್ನಾಟಕದ ಕನ್ನಡದ ಅತಿ ಉತ್ತಮ ಕಾದಂಬರಿಕಾರ, ಛಾಯಾಗ್ರಾಹಕ ಮತ್ತು ಪರಿಸರವಾದಿ ಆಗಿರುವಂತಹ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಯುಕ್ತ ಇಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಿದ್ದಾರೆ. ಅದಕ್ಕೆ ನಾವಿಲ್ಲಿ ದೊಡ್ಡ ಮರ ಐತೆ ಇಲ್ಲೊಂದು. ಇದು ನಾನು ಹಳ್ಳಿ ಮರ ಅನ್ಕೊಂಡ್ರೆ, ಆದ್ರೆ ಹಳ್ಳಿ ಮರ ಅಲ್ಲ, ಇದು ಪೆಟೆಂಡ್ರಾ ಅಂತ ಜಯಂಟ್ ಟ್ರೀ ಆಫ್ ಲಾಲ್ಬಾಗ್ ಅಂತ ಕರೀತಾರೆ. ಇದು ಈ ತರದ್ದು ಬಹಳ ಇದಾವೆ, 3-4 ಇದಾವೆ ಲಾಲ್ಬಾಗಲ್ಲಿ. ಇದೇನಂದ್ರೆ ಇವ್ರದ್ದು ಫೋಟೋ ಈ ತರ ತೋರಿಸ್ತಾ ಇದಾರಲ್ಲ, ಈ ಫೋಟೋದಲ್ಲಿ ಏನಿದೆ ಅಂದ್ರೆ ಇವರು ಯಾವ್ದಾವ್ದು ಕಾದಂಬರಿಗೆ ಬರ್ದಿದ್ದಾರೆ, ಯಾವ ಮೂವಿ ಮಾಡಿದ್ದಾರೆ, ಯಾವ ಕವಿತೆಗಳು ಬರ್ದಿದ್ದಾರೆ, ಯಾವ ಬುಕ್ಸ್ ಬರ್ದಿದ್ದಾರೆ, ಎಲ್ಲಾ ಇದ್ರಲ್ಲಿದೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಅದ್ರಲ್ಲೇ ಅವ್ರ ಫೋಟೋ ತೋರಿಸಿದ್ದಾರೆ. ತುಂಬಾ ಅತ್ಯದ್ಭುತವಾಗಿದೆ ಇದು. ಎಕ್ಸಾಂಪಲ್ ಅದರಲ್ಲಿದೆ ಡೇರ್ ಡೆವಿಲ್ ಮುಸ್ತಫಾ, ಕ್ರಾಂತಿ ಆಂಗ್ಲ ಬೇಕಪ್ಪ, ಯಮಳ ಪ್ರಶ್ನೆ ಎಲ್ಲ ಅವ್ರ. ಸಂಜೆ ಆಯ್ತು. ಸಂಜೆ ಅಂತೂ ಒಳ್ಳೆ ವ್ಯೂ. ಇಲ್ಲಿ ಬಂದ್ರೆ ಅಂತೂ ಒಳ್ಳೆ ಚೆನ್ನಾಗಿರುತ್ತೆ. ಮಧ್ಯಾಹ್ನ ಬಂದ್ರೆ ಅಂತೂ ಸಖತ್ ಬಿಸಿಲು ಇರುತ್ತೆ ಅನ್ಸುತ್ತೆ ನನ್ಗನ್ಸ್ದಂಗೆ. ಬಿಸಿಲು ಕಾಣಿಸಲ್ಲ ಅನ್ಸುತ್ತೆ ಮೇ ಬಿ. ಏನಂದ್ರೆ ಇಲ್ಲಿ ತುಂಬಾ ಗಿಡಗಳಿದಾವೆ, ಅದರಿಂದ ಬಿಸಿಲು ಕಾಣಿಸಲ್ಲ ಅನ್ಸುತ್ತೆ. ಎಲ್ಲ ಬಂದ್ಬಿಟ್ಟು ನೋಡಿ, ಚೆನ್ನಾಗಿದೆ. ಬೆಂಗಳೂರು ಹಾಗೆ ತಿನ್ನೋದಕ್ಕೆ ನಿಮ್ಗೆ ಏನು ತಿನ್ನೋದಕ್ಕೆ ಬೇಕು ಅಂತಂದ್ರು ಎಲ್ಲಾ ತರ ಐಟಮ್ಸ್ ಇದೆ ಇಲ್ಲಿ. ನಾವಿವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ಫ್ಲವರ್ ಶೋ ನೋಡೋದಕ್ಕೆ. ಹೂವಲ್ಲೇ ಮನೆ ಕಟ್ಟಿದ್ರೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು ದೇವ ಅಂತ ಅಣ್ಣ. ದೇವ ಯಾವರಪ್ಪ? ನಂದು ಗುಲ್ಬರ್ಗ ಅಣ್ಣ. ನಾನು ಇಲ್ಲೇ ಕಾಲೇಜ್ ಓದ್ತಿರೋದು. ಗುಲ್ಬರ್ಗನ? ನಂದು ರಾಯಚೂರು ಅಣ್ಣ. ಯಾವ ಕಾಲೇಜು? ಏನ್ ಕತೆ? ನರ್ಸಿಂಗ್ ಕಾಲೇಜ್ ಓದ್ತಿರೋದಣ್ಣ ನಾನು. ಏನ್ ಇವತ್ತು ಇಲ್ಲಿ ಏನಕ್ಕೆ ಬಂದಿದ್ಯಾ? ನಾನು ತೇಜಸ್ವರ್ ಅಂದ್ರೆ ಫಲಪುಷ್ಪ ಪ್ರದರ್ಶನ ನೋಡಕ್ ಬಂದಿದ್ದೆ ಅಣ್ಣ. ನಾನು ತೇಜಸ್ವಿ ಯಾರು ಗೊತ್ತಾ? ಗೊತ್ತಣ್ಣ. ಯಾರು ತೇಜಸ್ವಿ? ಅವ್ರು ಕನ್ನಡದ ಒಬ್ರು ದೊಡ್ಡ ಕಾದಂಬರಿಕಾರ ಮತ್ತೆ ಕವಿ ಎಲ್ಲಾನು ಹೇಳ್ಬೋದು. ಮತ್ತೆ ಅವರು ಹೆಚ್ಚಿನ ಕುವೆಂಪು ಅವ್ರ ಮಗ, ಮಹಾಮಾನವತಾವಾದಿ, ಸಮಾನತಾವಾದಿ, ಮೇನ್ಲಿ ವಿಶ್ವ ಮಾನವ ಎಲ್ಲಾನು ಹೇಳ್ಬೋದು ಅಣ್ಣ. ಬಹಳ ಗೊತ್ತಿದೆ. ಬಹಳ ಜನಕ್ಕೆ ಯಾರು ತೇಜಸ್ವಿ ಅಂತ ಗೊತ್ತಿರಲ್ಲ. ಎಸ್ಪೆಷಲಿ ನಮ್ಮ ಆಫ್ಟರ್ 2005 ಜನರೇಷನ್ಗೆ ಯಾರು ಗೊತ್ತಿರಲ್ಲ. ಥ್ಯಾಂಕ್ ಯು. ಇದು ನೋಡಿ, ಒಂದು ನಿಮಿಷ. ಹೂವು ಬಾಡೋಗ್ಬಾರ್ದಂತ ಇದು ಸೂಪರ್ ಆಗಿ ಮಾಡಿದ್ದಾರೆ. ಏನಂದ್ರೆ ಹೂವು ಬಾಡಬಾರ್ದು ಅಂತ ಮೇಲಿಂದ ಸ್ಪ್ರೇ ಹೊಡೆಯೋ ಥರ. ಸೇವಂತಿಗೆ, ಇದೊಂಥರ ಟೈಪ್ ಆಫ್ ಸೇವಂತಿಗೆ. ಇದು ನೋಡಿರ್ತೀರಾ, ಇದು ಹೆಸರು ಯಾರಿಗೂ ಗೊತ್ತಿರಲ್ಲ, ಸೆಲೋಶಿಯಾ ಅಂತ ಅಂದ್ಬಿಟ್ಟು. ಇದು ನೋಡಿರಲ್ಲ ಅನ್ಸುತ್ತೆ ಯಾರು. ಪಾನ್ಸಿಟಿಯಾ ಇದು ಗೊತ್ತಿರುತ್ತೆ ಎಲ್ಲರಿಗೂ, ಸೇವಂತಿಗೆ ಅಂತ. ಅಬ್ಬಬ್ಬಬ್ಬ, ನಾನು ಈ ಥರ ಹೂವೆಲ್ಲ ನೋಡೇ ಇಲ್ಲ ಎಲ್ಲೂ.
ಸೆಲೋಶಿಯಾ, ಟೆರೋನಿಯಾ. ಇದ್ ನೋಡಿ ಸೇಮ್ ಇದು ಚೆಂಡು ತರನೇ ಐತೆ, ಆದ್ರೆ ಚೆಂಡು ಅಲ್ಲ. ಸೇವಂತಿಗೆನೆ, ಬೇರೆ ತರ ಸೇವಂತಿಗೆ. ಏನಿದು ಕ್ರೀಸೇವಂತಮ್ ಅಂತೆ. ಏನಪ್ಪಾ ಏನೇನೋ. ಇಲ್ಲಿ ನೋಡಿ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲಾ ತರಹದ ಫ್ರೂಟ್ಸ್ ಇದೆ, ವೆಜಿಟೇಬಲ್ಸ್ ಇದೆ, ಗೆಡ್ಡೆ ಗೆಣಸು ಇದೆ, ಆಪಲ್ ಇದೆ, ಸ್ವೀಟ್ ಪೊಟೇಟೊ ಇದೆ, ಪಂಪ್ಕಿನ್ ಇದೆ, ಕಾರ್ನ್ ಇದೆ, ಸೇವಂತಿಗೆ ಇದೆ. ಇಲ್ಲಿ ನೋಡಿ ದ್ರಾಕ್ಷಿ ಇದೆ. ಇಲ್ಲಿ ನೋಡಿ ಏನೋ ಮಾಡೋರು. ನಮ್ ಜನ ಕೈಗೆ ಸಿಗಂಗ್ ಬಿಟ್ಟಿಲ್ಲ ಅವರು, ಅದಕ್ಕೆ ಫುಲ್ಲು ಮೇಲ್ಕ್ ಹಾಕ್ಬಿಟ್ಟವ್ರೆ. ಏನಂದ್ರೆ ಸಿಗಂಗ್ ಬಿಟ್ಬಿಟ್ರೆ ಕಿತ್ತಂಗ್ ತಿನ್ಬಿಡ್ತಾರೆ ಅಂತ ಮೇಲ್ಕ್ ಹಾಕ್ಬಿಟ್ಟವ್ರೆ. ಇವರು ನಿಮ್ಗೆಲ್ಲ ಗೊತ್ತೇ, ಕುವೆಂಪು ಮತ್ತು ಅವರ ಧರ್ಮಪತ್ನಿ ಹೇಮಾವತಿ ಅವರ. ಇವರೇ ಪೂರ್ಣಚಂದ್ರ ತೇಜಸ್ವಿ. ಅವ್ರು ಬರೆದಿರತಕ್ಕಂಥ ಬುಕ್ಸ್ ಇದು. ಅವ್ರು ಯೂಸ್ ಮಾಡಿರತಕ್ಕಂಥ ಬೈಕ್ ಇದು. ಇಲ್ಲಿ ನೋಡಿ ಹೂವಿಂದಾನೆ ಒಂದು ದುಂಬಿ ಮಾಡಿದ್ದಾರೆ. ನಿಮ್ಗೆ ಕಾಣ್ತಾ ಇದೆ, ಬಹಳ ಜನ ಅಬ್ಸರ್ವ್ ಮಾಡಿದ್ರೆ ಹಂಗೆ ಹೋಗ್ಬಿಟ್ಟಿರ್ತಾರೆ. ಅಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ತೇಜಸ್ವಿ ಅವ್ರಿಗೆ ಫೋಟೋಗ್ರಫಿ ಅಂದರೆ ಭಾಳ ಇಷ್ಟ. ಬ್ಯೂಟಿ ಆಫ್ ಕ್ರಿಯೇಷನ್, ಸೃಷ್ಟಿಯ ಸೊಬಗು. ಒಳ್ಳೆ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಇದು. ಪೂರ್ಣಚಂದ್ರ ತೇಜಸ್ವಿ ಅವರ ಮನೆ ಇದು. ಅಪರೂಪದ ತಂದೆ ಮಗ ಕುವೆಂಪು ಮತ್ತು ತೇಜಸ್ವಿ ಅವರು. ಇದು ಸ್ಟೋರಿ ಅಂದ್ರೆ ಇದನ್ನ ಪ್ರೀತಿಯ ಸಂಕೇತ ಅಂತ ಯಾಕೆ ಕರೀತಾರೆ ಅಂದ್ರೆ, ಒಂದು ಹಂಸ ಇನ್ನೊಂದು ಹಂಸನ ಇಷ್ಟಪಟ್ರೆ ಒಂದ್ಸರಿ ಜೊತೆ ಇದ್ರೆ ಜೀವನ ಪೂರ್ತಿ ಅದ್ರ ಜೊತೆ ಇರುತ್ತೆ. ಒಂದ್ಸರಿ ಅದು ದೂರ ಆಯ್ತು ಅನ್ಕೋ, ಬೇರೆ ಒಂದು ಹಂಸ ಜೊತೆ ದೂರ ಹತ್ರ ಆಗಲ್ಲ. ಇದೇನಂದ್ರೆ, ಶಿಕಾರಿ ನನಗೆ ಇಷ್ಟ, ಆದರೆ ಮಾಂಸದಾಸಿಗೆ ಅಂತೂ ಅಲ್ಲ. ನೇಗಿಲ ಯೋಗಿ ಆಡಳಿತದಲ್ಲಿ ಕನ್ನಡ ಬೆಳಕಿಗೆ ಸೂಕ್ತ ಸಾಫ್ಟ್ವೇರ್ ಬೇಕು, ಇಲ್ಲವಾದರೆ ಕನ್ನಡಿಗರು ಫಿನಿಶ್. ಅಬ್ಬಬ್ಬಬ್ಬ, ಇದು ಅರ್ಥಪೂರ್ಣವಾದ ಮಾತು. ಕಾಫಿ ಬೋರ್ಡಿನ ಹಗಲು ದರೋಡೆ ನಿಲ್ಲಿಸಿ, ಪೂರ್ಣಚಂದ್ರ ತೇಜಸ್ವಿ. ಇದೇನು ಕೇಳಿದ್ದಾರೆ ಅಂದ್ರೆ, ಕಾಫಿ ಎಲ್ಲ ಕದ್ದುಕೊಂಡು ಹೋಗೋರು, ದರೋಡೆ ಮಾಡೋರು, ಹಗಲೊತ್ತಲ್ಲೇ ದರೋಡೆ ಮಾಡೋರು. ಆಮೇಲೆ ಹಿಂದೆ ಪೂರ್ಣಚಂದ್ರ. ಇಷ್ಟ ಅಂದ್ರೆ ಇಷ್ಟ, ಅದಕ್ಕೆ ಇದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ಪ್ರಕೃತಿ, ನೀರು, ಆ ಒಂದು ಪುಟ್ಟ ಮನೆ ಅವು ಯೂಸ್ ಮಾಡ್ತಿದ್ವಿ ಬೈಕು. ಟೆಕ್ನಾಲಜಿ ಎಷ್ಟು ಮುಂದೆ ಹೋಗಿದೆ ಅಂದ್ರೆ, ತೆಗ್ಸ್ಬಿಟ್ಟವ್ರೆ ಕಪಲ್ಸು, ಬೇರೆ ಕಂಟ್ರಿ ಇವರು ಅಲ್ಲೇ ತೆಗ್ದ್ಬಿಟ್ಟು ಅಲ್ಲೇ ಫೋಟೋ ಕೊಡ್ತಾ ಇದ್ದಾರೆ. ಇನ್ಸ್ಟೆಂಟ್ ಪ್ರಿಂಟು. ನಿಮ್ಮ ಹೆಸರು ಹೇಳಿ? ರಾಮಚಂದ್ರ. You know Kannada words? Some Kannada words? समझ में आता है लेकिन उतना बात करने में नहीं आता. लेकिन बोल भी बोलता है वो तो बोल भी ಸ್ವಲ್ಪ बोलता है. ಸ್ವಲ್ಪ ಮಾತಾಡ್ತೀನಿ ಕನ್ನಡ. ಎಷ್ಟು ವರ್ಷಗಳಿಂದ ಇಲ್ಲೇ ಇದ್ದೀರಾ ನೀವು? ಸಮಥಿಂಗ್ 6 years. ನೀವು ಕರ್ನಾಟಕದಲ್ಲಿ 6 ವರ್ಷಗಳಿಂದ ಇದ್ದೀರಾ. ನಿಮ್ಗೆ ಕನ್ನಡ ಬರಲ್ಲ? ಕನ್ನಡ ಬರುತ್ತೆ, ಸ್ವಲ್ಪ ಸ್ವಲ್ಪ ಮಾತಾಡ್ತೀನಿ. ಕಲಿಬೇಕು. ನೀವು ಎಲ್ಲಿಂದ? ವೆಸ್ಟ್ ಬೆಂಗಾಲಿಂದ ಬಂದಿದ್ದೀರಾ. ನಿಮ್ಗೆ ಕನ್ನಡ ಬರುತ್ತಾ? From how many years you are staying in Bangalore? Just 2 years. You have been 2 years in Karnataka. Yes, 2 years Should in learn Bangalore. Kannada. I'm We are not forcing you to learn No, no, Kannada, no, but no. we I wish. love ಕನ್ನಡ ಲ್ಯಾಂಗ್ವೇಜ್. ಐ Yeah. ಲವ್ ಕನ್ನಡ ಲ್ಯಾಂಗ್ವೇಜ್. ಊಟ ಆಯ್ತಾ? ಊಟ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ? ಎಲ್ಲಿ ಹೋಗ್ತಿದ್ದೀರಾ? That's good. That's good. Like ಏನ್ ಬೇಕು? समझ में आता है उतना बात करना. ಇದು ಜಾರ ಬಂಡೆ ಮಾಡ್ಬಿಟ್ಟವ್ರು ಇಲ್ಲಿ. ನಾವೆಲ್ಲ ಸ್ಕೂಲಲ್ಲಿ ಸಣ್ಣ ಮಕ್ಳಿದ್ದಾಗ ಆಟ ಆಡ್ತಾ ಇದ್ವಿ. ಇಲ್ಲಿ ಹೂವಲ್ಲೇ ಜಾರ ಬಂಡೆ ಮಾಡೋರೆ, ಚೆನ್ನಾಗಿದೆ.